ಬಜೆಟ್ನಲ್ಲಿ ಎಪಿಎಂಸಿ ಜಾಗ, ಮೆಡಿಕಲ್ ಕಾಲೇಜು, ಕೆಸಿ ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ರೈತ ಸಂಘದಿಂದ ಒತ್ತಾಯ. ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಎಪಿಎಂಸಿ ಮಾರುಕಟ್ಟೆಗೆ ಜಾಗ ಮಂಜೂರು, ಮೆಡಿಕಲ್ ಕಾಲೇಜು, ಕೆಸಿ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಸೇರಿದಂತೆ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಬಜೆಟ್ನಲ್ಲಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಾಧ್ಯಕ್ಷ ಅಬ್ಬಣಿ ಶಿವಪ್ಪ ಹಾಗೂ ಜಿಲ್ಲಾ ಅಧ್ಯಕ್ಷ ಬೆಟ್ಟಶೆಟ್ಟಹಳ್ಳಿ ರಮೇಶ್ ಮತ್ತು ಅವರ ತಂಡ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಬೆಟ್ಟಶೆಟ್ಟಹಳ್ಳಿ ರಮೇಶ್ ಮಾತನಾಡಿ, ಜಿಲ್ಲೆಯ ರೈತರು ಸ್ವಾಭಿಮಾನಿಗಳು, ಕಷ್ಟಪಟ್ಟು ಟೊಮೆಟೊ, ಆಲೂಗಡ್ಡೆ ಸೇರಿದಂತೆ ತರಕಾರಿಗಳನ್ನು ಬೆಳೆಯುತ್ತಾರೆ. ಆದರೆ ಅವುಗಳಿಗೆ ಸಂಸ್ಕರಣಾ ಘಟಕವಿಲ್ಲದೆ ಸಮಸ್ಯೆಯಾಗುತ್ತಿದೆ. ಕೂಡಲೇ ಸಂಸ್ಕರಣಾ ಘಟಕ ಸ್ಥಾಪಿಸಬೇಕು. ವೈದ್ಯಕೀಯ ಹಾಗೂ ಎಂಜಿನಿಯರ್ ಕಾಲೇಜಿಗೆ ಬಂಗಾರಪೇಟೆ ತಾಲೂಕಿನ ಗಡಿಭಾಗದಲ್ಲಿ ಆನೆ ಹಾವಳಿ ಹೆಚ್ಚಾಗಿದ್ದು ಶಾಶ್ವತ ಪರಿಹಾರ ನೀಡಲು ಬಜೆಟ್ನಲ್ಲಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಬಯಲುಸೀಮೆ ವಿಭಾಗದ ಕಾರ್ಯದರ್ಶಿ ಪ್ರಭಾಕರ್, ಉಪಾಧ್ಯಕ್ಷ ಬಿಸನಹಳ್ಳಿ ಬೈಚೇಗೌಡ, ಹಸಿರು ಸೇನೆ ರಾಜ್ಯ ಸಂಚಾಲಕ ಕೆ ಆನಂದ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನ್ನೆಹೊಸಹಳ್ಳಿ ರಮೇಶ್, ಮುಖಂಡರಾದ ತಿಮ್ಮಾರೆಡ್ಡಿ, ಚಿನ್ನಾಪುರ ಮಂಜುನಾಥ್, ಗುರಪ್ಪ, ತಿಪ್ಪಸಂದ್ರ, ಹರೀಶ್, ಶ್ರೀನಿವಾಸ್, ಸತೀಶ್, ಶ್ಯಾಮ್ ಸುಂದರ್, ಶಿವಕುಮಾರ್, ಚೌಡಪ್ಪ, ಸೀನಪ್ಪ ಉಪಸ್ಥಿತರಿದ್ದರು. ಸಂಸ್ಕರಣಾ ಘಟಕ ಇದೆ, ಎಲ್ಲ ಕಡೆಗೆ ಆಗಿದೆ ನೋಡಿ. ನಾವು ಬಾಳೆ ಅಷ್ಟು ನಮ್ಗೆ ಚಿಪ್ಸ್ ಮಾಡೋದು ನಮ್ಮ ರೈತರಿಗೆ ಓಕೆ. ಕೇರಳದಲ್ಲಿ ಚಿಪ್ಸ್ ತಗೊಂಡ್ಬಂತೀವಿ, ಬಾಳೆಕಾಯಿ ಚಿಪ್ಸ್ ಮಾಡ್ತಿದೀವಿ. ಈಗ ಅವ್ರು ಗೆಣಸು ಚಿಪ್ಸ್ ಮಾಡೋಕೆ ಚಲೋ ಮಾಡ್ತೀವಿ. ನಾವು ಅಷ್ಟು ಬಾಳೆ ಬೆಳಿತೀವಿ, ನಮ್ಗೆ ಅಪ್ಲಿಕೇಶನ್ ಇಲ್ಲ. ಇಷ್ಟು ಟೊಮೊಟೊ ಬೆಳಿತೀವಿ, ಸಾಸು ಕೆಚಪ್ ಮಾಡ್ತಾಯಿಲ್ಲ, ಅದು ಬೇರೆ ಕಡೆ ತಗೋತೀವಿ ನಾವು. ಇದು ನಾನು ಅವತ್ತಿಂದ ಒಂದೇ ಹೇಳ್ತಾ ಇದ್ದೀನಿ, ಕೃಷಿ ಉತ್ಪನ್ನಗಳು ಮಾಡ್ಬೇಕಂತ ಇದೇ ಬಜೆಟ್ ಅಲ್ಲಿ ಮಾಡ್ಬೇಕಂತ ಒಂದು ದಿವಸ. ಆಮೇಲೆ ಏನು ವೈದ್ಯಕೀಯ ಮಹಾವಿದ್ಯಾಲಯ, ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಅವತ್ತಿನ ತುಂಬಾ ನಿರೀಕ್ಷೆಯಿಂದಲೇ ಇದ್ದೀವಿ. ಬಟ್ ನಮ್ಮ ಕಡೆಯಿಂದ ಒಂದು ಬೇಡಿಕೆ ಹೋಗ್ಲಿ, ಇನ್ನು ನಿರೀಕ್ಷೆ ಸರ್ಕಾರ ಮಾಡ್ತಾ ನಿರೀಕ್ಷೆಯಲ್ಲಿ ಇದ್ದೀವಿ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಸರ್. ಅದಾದ್ಮೇಲೆ ಏನು ಕೆಸಿ ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಒಂದು, ಆಮೇಲೆ ಕೃಷ್ಣಾ ನದಿ ನಮ್ಗೇನು ಬಿ ಸ್ಕೀಮ್ ಬರಬೇಕಾಗಿದೆ, ಬಿ ಸ್ಕೀಮ್ ಅಲ್ಲಿ ಅದೊಂದು ನಿಗದಿ, ಇದರಲ್ಲಿ ಹಣವನ್ನು ನಿಗದಿಪಡಿಸಬೇಕು. ಆಮೇಲೆ ಸರ್ ತುಂಬಾ ಮುಖ್ಯವಾದ ಏನಂದ್ರೆ ಸರ್, ಈ ಬಂಗಾರಪೇಟೆ ತಾಲೂಕು ಗಡಿಭಾಗ ಸರ್, ಕಾಮಸಂದ್ರ ಹೋಬಳಿ, ಸ್ವಲ್ಪ ಮಾಲೂರು ತಾಲೂಕು ಗಡಿಭಾಗ ಮಾಸ್ತಿ ಹೋಬಳಿ ಸರ್. ಇಲ್ಲಿ ಕಾಡಾನೆಗಳು ತುಂಬಾ ಸರ್, ವನ್ಯಜೀವಿಗಳ ಸಂರಕ್ಷಣೆ ಮಾಡ್ಬೇಕಂತ ಸರ್. ಆಯ್ತು, ವನ್ಯಜೀವಿಗಳ ಸಂರಕ್ಷಣೆ ಮಾಡೋದು ನಮಗೆ ಕರ್ತವ್ಯ ಸರ್. ನಮ್ಮ ಪ್ರಾಣ ಕಳ್ಕೊಳ್ಳೋದು ಎಷ್ಟು ನ್ಯಾಯ ಸರ್. ವರ್ಷಕ್ಕೆ ಇಲ್ಲಂದ್ರೂ 2-3 ಜನ ಸಾಕು ಸರ್, ಕಂಟಿನ್ಯೂ ಸರ್, ವರ್ಷ ಸರ್. ಅದಕ್ಕೋಸ್ಕರ ಸರ್ಕಾರದಿಂದ ಏನೋ ಮಾಡಿ ಅದಕ್ಕೆ ಇದೊಂದು ಕಳಿಸ್ಕೊಳ್ಬೇಕು ಸರ್. ತಮ್ಮ ಮುಖಾಂತರ ಪ್ರಾಮಾಣಿಕವಾಗಿ ನಮ್ಮ ಮುಖಾಂತರ ಈ ಮನವಿಯನ್ನ ಕೊಡ್ತಾ ಇದ್ದೀವಿ ಸರ್ಕಾರ. ಅವತ್ತು 2 ದಿನ ಅಂತೂ ಜಿಲ್ಲೆಯಾದ್ಯಂತ ತಮ್ಮ ಬಗ್ಗೆ ತುಂಬಾ ಮಾತಾಡ್ಕೊಂಡಿದ್ವಿ ಸರ್. ನಾವಂತೂ ತಮ್ಮ ಮುಂದ್ಗಡೆ ಹೇಳೋದಲ್ಲ, ಹಳ್ಳಿ ಮಾತಾಡ್ಕೊಂತ. ಇದು ಬಹಳ ಮುಖ್ಯವಾಗಿ 2025-26ನೇ ಇಸ್ವಿಯ ಕರ್ನಾಟಕ ರಾಜ್ಯದ ಬಜೆಟ್ ಆಯವ್ಯಯ ಪಟ್ಟಿ ಇದೇ 7ನೇ ತಾರೀಕು ಮಂಡನೆಯಾಗಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಇದೇ ಅಧಿವೇಶನದಲ್ಲಿ ಮಂಡನೆ ಮಾಡಲಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಕೋಲಾರ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಸಮಿತಿಯಿಂದ ನಮ್ಮ ಒಂದಷ್ಟು ಬೇಡಿಕೆಗಳು ಅಂತ ಜಿಲ್ಲೆ ಕಡೆಯಿಂದ ಕಳಿಸುವಂತ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ವಿ. ಅದನ್ನೇ ಜಿಲ್ಲಾಧಿಕಾರಿಗಳು ಕೊಟ್ಟಿವಿ. ಏನಪ್ಪ ನಮ್ಮ ಬೇಡಿಕೆಗಳು ಅಂದ್ರೆ, ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ನಮ್ಮ ಎಪಿಎಂಸಿ ಮಾರ್ಕೆಟ್, ಟೊಮಾಟೊ ಮಾರ್ಕೆಟ್ ಪ್ರಪಂಚದ ಏಷ್ಯಾ ಖಂಡದಲ್ಲಿ ಹೆಸರುವಾಸಿ ಅಂತ ಮಾರ್ಕೆಟ್ ಅದು. ಅಂತ ಒಂದು ಮಾರ್ಕೆಟ್ಗೆ ಸೂಕ್ತವಾದ ಸ್ಥಳ ಇಲ್ಲದೆ ಅದು ದಿನೇ ನಷ್ಟಕ ರೂಪಕ್ಕೆ ಹೋಗ್ತಿದೆ. ಆಮೇಲೆ ಇದೇ ಪಕ್ಕದ ನಮ್ಮ ಬಾರ್ಡರ್ ಇರ್ತಕ್ಕಂಥ ಆಂಧ್ರ ಅವರು ವಿಕೋಟೆಯಲ್ಲಿ 100 ಎಕರೆ ಮಾಡಿ ಅವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅವ್ರು ಮಾರ್ಕೆಟ್ ಮಾಡಿದ್ರೆ ಇರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಆ ಕಡೆ ಹೋಗ್ತಾರೆ. ನಾವು ದಿವಾಳಿ ಆಗ್ತೀವಿ. ಹಾಗಾಗಿ ಏನು ಈಗಲೇ ಇದೇ ಬಜೆಟ್ ಅಲ್ಲಿ ಸೂಕ್ತ ಕ್ರಮವನ್ನು ಕೈಗೊಂಡು, ಒಂದು ವೇಳೆ ಜಮೀನು ಲಭ್ಯ ಇಲ್ಲದ್ರೂ ಇದು ಅಕ್ವಿಜೇಷನ್ ಮಾಡ್ಕೊಂಡಾದ್ರೂ ಒಂದು ಜಮೀನನ್ನು ಒದಗಿಸಿಕೊಳ್ಬೇಕು. ಎರಡನೇದಾಗಿ ಏನು ನಾವು ಟೊಮಾಟೊ ಬೆಳಿತೀವಿ, ಮಾವು ಬೆಳಿತೀವಿ, ಇದು ಟೊಮಾಟೊ ಮಾವು ನಮಗೆ ತುಂಬಾ ಲಾಸ್ ಉಂಟು ಮಾಡ್ತಾಗ ಅದನ್ನ ಅಟ್ಲೀಸ್ಟ್ ಮಿನಿಮಮ್ ಪ್ರೈಸ್ ಆದ್ರೂ ಬರೋದಕ್ಕೆ ನಮಗೆ ಒಂದು ಸಂಸ್ಕರಣಾ ಘಟಕವನ್ನ ಈ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕು. ಏನ್ ನಾವು ಟೊಮಾಟೊ ಒಂದು ಎಕರೆ ಬೆಳಿಬೇಕಾದ್ರೆ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆ 10 ಲಕ್ಷ ರೂಪಾಯಿ ಖರ್ಚಾಗಿ ಇವಾಗ 100 ರೂಪಾಯಿಗೆ 6 kg ಎಷ್ಟು ಬರ್ತದೆ, ಎಲ್ಲಿ ಹೋಗೋದು ರೈತನು? ಹಾಗಾಗಿ ನೀವೊಂದು ಸಂಸ್ಕರಣಾ ಘಟಕವನ್ನು, ಉಪ ಉತ್ಪನ್ನಗಳ ಘಟಕವನ್ನು ಸ್ಥಾಪನೆ ಮಾಡಿದ್ರೆ ಅದ್ರ ಮುಖಾಂತರ ನಾವು ಏನೋ ಒಂದಷ್ಟು ಮಿನಿಮಮ್ ಪ್ರೈಸ್ ಆದ್ರೂ ನಾವು ಲಾಸ್ ಆಗದೆ ಪಡ್ಕೊತೀವಿ ಅಂತ ಒಂದು ಬೇಡಿಕೆ.
ಇನ್ನೊಂದು ಬೇಡಿಕೆ ಏನಂದ್ರೆ ನಮಗೆ ಕೆಸಿ ವ್ಯಾಲ್ಯೂ 3ನೇ ಶುದ್ಧೀಕರಣ, ಆ ಶುದ್ಧೀಕರಣ ಮಾಡಬೇಕು, ಅದು ಇದೇ ಮಟ್ಟದಲ್ಲಿ ಮಾಡಬೇಕು ಅಂತ, ಇದೇ ವರ್ಷದಲ್ಲಿ ಮಾಡಬೇಕು ಅನ್ನೋದು ಇನ್ನೊಂದು ಬೇಡಿಕೆ. ಮತ್ತು ಇನ್ನೊಂದು ಮುಖ್ಯವಾದಂತಹ ಬೇಡಿಕೆ ಅಂದ್ರೆ ಮೆಡಿಕಲ್ ಕಾಲೇಜ್ ಬೇಕು ಅಂತ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ನೀಡಿದಂತ ಗೊತ್ತಾಗಿದೆ. ಆದರೂ ಸಹ ನಮ್ಮ ರೈತರ ಪರವಾಗಿ ಇನ್ನೊಮ್ಮೆ ನೆನಪಿರಲಿ ಮುಖ್ಯಮಂತ್ರಿಗೆ ಅಂತ ನಿಮ್ಮಗಳ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀನಿ.